ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾಯತ್ರಮ್ಮು ಕನ್ನಡ ಲಾಗ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಲಾಗು ನಾನು ಪಾಪುನ ಇವಾಗ ಅಂಗನವಾಡಿ ಕಳಿಸ್ತಾ ಇದ್ದೀವಿ ಸ್ಕೂಲ್ಗೆ. ಸೊ ಅದಕ್ಕೆ ಎಲ್ಲ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡು ಸ್ವಲ್ಪ ಕೆಲಸ ಇದೆ ಅಂತ ಅವರು ಹೋಗ್ತಾ ಇದ್ದಾರೆ. ಸಣ್ಣ ಪುಟ್ಟ ಏನೋ ಒಂದು ಕೆಲಸ ಇಟ್ಕೊಂಡು ಹೊರಗಡೆ ಹೋಗ್ತಾನೆ ಇರ್ತಾರೆ ಫ್ರೆಂಡ್ಸ್, ಮನೆಯಲ್ಲೇ ಇರೋದಿಲ್ಲ ನಮ್ಮವರು. ಈಗ ಅಜ್ಜಿನೂ ಬರಬೇಕು ಅಂತ ಹೇಳಿದ್ಲು. ಸೊ ಇಬ್ಬರು ಹೋಗಿ ಅಂಗನವಾಡಿಗೆ ಹೋಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾರೆ. ಸೊ ಹಾಗೆ ಫ್ರೆಂಡ್ಸ್, ಇನ್ಮೇಲೆ ವಾಯ್ಸ್ ಓವರ್ ಕೊಡೋಲ್ಲ, ಡೈರೆಕ್ಟಾಗಿ ಮಾತಾಡ್ತೀನಿ. ವಾಯ್ಸ್ ಓವರ್ ಕೊಟ್ಟಷ್ಟು ಸ್ವಲ್ಪ ನನಗೆ ಎಡಿಟಿಂಗ್ ಕಷ್ಟ ಆಗುತ್ತೆ. ಅದಕ್ಕೆ ಇನ್ಮೇಲೆ ನಾನು ಡೈರೆಕ್ಟಾಗಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸ್ನಾನ ಮಾಡಿಕೊಂಡು ದೇವ್ರ ಮನೇಲಿ ಪೂಜೆ ಎಲ್ಲ ಮಾಡಿದ್ದೀನಿ, ದೀಪ ಹಚ್ಚಿ. ಇವತ್ತು ನಮ್ಮ ಮನೇಲಿ ಟಿಫನ್ನು ಕ್ಯಾಪ್ಸಿಕಮ್ ಹಾಕಿ ಚಿತ್ರಾನ್ನ ಮಾಡಿದ್ದೀನಿ. ಸೊ ಚೆನ್ನಾಗಿ ಬಂದಿತ್ತು. ಚಿಪ್ಸು ಮತ್ತು ಬಿಸ್ಕೆಟು ಪ್ಯಾಕೆಟ್ಸ್ ಎಲ್ಲ ಇತ್ತು. ಅದರಲ್ಲಿ ಎಷ್ಟು ಇರುವೆಗಳು ಬಂದಿದೆ ಅಂದರೆ ನನ್ನ ಕೈಯೆಲ್ಲ ಕಚ್ಚಾಕ್ಬಿಡ್ತು. ಸೊ ನೋಡಿ, ಇಲ್ಲಿ ತೋರಿಸ್ತೀನಿ ಎಷ್ಟು ಕೆಂಪು ಇರುವೆಗಳು. ಮೊದಲೆಲ್ಲ ಕಪ್ಪು ಇರುವೆಗಳು ಬರ್ತೈತೆ, ಇವಾಗ ಕೆಂಪು ಇರುವೆಗಳು ಬಂದಿದೆ ನೋಡಿ. ಇಷ್ಟು ಆ ಚಿಪ್ಸ್ ಕವರ್ ಫುಲ್ಲು ಕೆಂಪು ಇರುವೆಗಳು. ಯಪ್ಪ, ಕಚ್ಬಿಡ್ತು. ನಂಗೆ ಗೊತ್ತಿಲ್ಲದೆ ಎತ್ಕೊಂಡೆ, ಚೆನ್ನಾಗಿ ಕಚ್ಚಾಕ್ಬಿಟ್ಟು 1-2-3. ಅಡುಗೆ ಮನೇಲಿ ಏನು ಇಡೋಕ್ಕಿಲ್ಲ, ಬಂದ್ಬಿಡುತ್ತೆ. ಇಲ್ಲ ಕಪ್ಪಿರುವಾಗಲೂ ಬರುತ್ತೆ, ಇಲ್ಲ ಕೆಂಪಿರುವಾಗಲೂ ಬರುತ್ತೆ. ಕಪ್ಪಿರುವೆ ಬಂದರೆ ಏನೋ ಪರವಾಗಿಲ್ಲ, ಬಿಡ್ಬೋದು. ಕೆಂಪಿರುವಾಗಲೂ ಎಷ್ಟೊಂದು ಬರುತ್ತೆ ಫ್ರೆಂಡ್ಸ್, ಕಚ್ಚಾಕ್ಬಿಡ್ತು ನನಗೆ. ನೋಡಿ ಕೆಂಪಿರುವೆಗಳಿಗೆ ಹಬ್ಬ ಊಟ. ನಮ್ಮವ್ರು ತಂದಿರೋದು ನೋಡಿ ಬಿಸ್ಕೆಟ್ ಪ್ಯಾಕೆಟ್ಗಳು, ಅಂಗಡಿನೇ ತಂದುಬಿಟ್ಟವ್ರೆ. ಯಾರು ತಿನ್ನೋರವ್ರೆ ನೋಡಿ. ಇದರಲ್ಲಿ ಫುಲ್ಲು ಕೆಂಪಿರುವೆಗಳು. ಇದೆಲ್ಲ ಒಂದು ಡಬ್ಬದಲ್ಲಿ ಇಡಬೇಕಷ್ಟೇ. ಇನ್ನು ಕವರಲ್ಲಿ ಹಾಕಿಟ್ರೆ ಹಿಂಗೆ ಕೆಂಪಿರುವೆಗಳು ಬರುತ್ತೆ. ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿ ಆಗ್ತಾ ಇದೆ. ಅದಕ್ಕೆ ಅಪ್ಪ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ತೋರಿಸ್ತೀನಿ. ಇದು ಪಾನಿಪುರಿ ಮಾಡೋಕ್ಕಪ್ಪ ಮಾಡ್ತೀನಿ ನಾನೇ ಮನೇಲಿ. ಸಾಯಂಕಾಲ ಮಾಡ್ತೀನಿ. ಎಲ್ಲ ಇದಿದೆ, ಪುರಿಗಳಿದ್ದಾವೆ. ಅದು ಎಣ್ಣೆಲಿ ಕರೆದ್ಬಿಟ್ಟು ನಾನು ಮಾಡ್ತೀನಿ ಪಾನಿಪುರಿ ಇವತ್ತು ಸಾಯಂಕಾಲ. ಆ ಪುರಿಗಳು ಹಂಗೆ ಇದ್ದಾವೆ, ಅದು ಯೂಸೇ ಮಾಡಿಲ್ಲ. ಎಣ್ಣೆಲಿ ಕರೆದ್ಬಿಟ್ರೆ ಪಾನಿಪುರಿ ರೆಡಿ ಆಗಿಬಿಡುತ್ತೆ. ಅದಕ್ಕೆ ಪುದೀನ ಸೊಪ್ಪು ಎಲ್ಲ ತರಿಸಿರೋದು. ಇನ್ನೊಂದು, ಅಡುಗೆ ಮಾಡುವಾಗ ಎಷ್ಟೇ ಯಥೇಚ್ಛವಾಗಿ ಕೊಬ್ಬರಿ ಯೂಸ್ ಮಾಡೋದ್ರಿಂದ ಅಡುಗೆನೂ ಸಹ ರುಚಿಯಾಗೂ ಬರುತ್ತೆ ಮತ್ತು ಆರೋಗ್ಯಕರವಾಗಿರ್ತದೆ. ಹಸಿ ಕೊಬ್ಬರಿ ಮತ್ತು ಎಣ್ಣೆ ಯಾವ್ದಾರು ಉಪಯೋಗಿಸ್ಕೋಬೋದು. ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ದೇಹಕ್ಕೆ ಒಳ್ಳೆಯದು. ಕೊಬ್ಬರಿನೂ ಅಡುಗೆಗೆ ಹಾಕಿದಷ್ಟು ಎಂಥ ಅಡುಗೆ ಬರಲ್ಲ ಅನ್ನೋದು ಸಹ ಅಡುಗೆ ರುಚಿಯಾಗೇ ಬರುತ್ತೆ. ಅದು ಕೊಬ್ಬರಿ ಬಿದ್ರೇನೆ ಟೇಸ್ಟ್. ಇನ್ನೊಂದು, ಪ್ರತಿಯೊಂದು ಸಹ ಅಡುಗೆಯನ್ನು ಒಂದು ಸಾಂಬಾರು ಮಾಡೋದು ಅಂದರೆ ಗಟ್ಟಿಯಾದಂಥ ಹುಳಿ ಅಂತ ಕರಿತೀವಿ. ಇನ್ನೊಂದು, ಅದನ್ನು ಉತ್ಪತ್ತಿ ಇರುವಂಥ ಬೇಳೆ ಬೆಂದಿರೋ ನೀರನ್ನು ಬರೀ ರಸಂ ಥರ ಮಾಡೋದು ಸಹ ಅದೇ ಕುಡಿಯೋ ಥರ ಇರುತ್ತೆ. ಅದಕ್ಕೆ ಕೆಲವರು ಇಂಗು ಯೂಸ್ ಮಾಡ್ಕೋಬೋದು, ಕೆಲವರು ಬೆಳ್ಳುಳ್ಳಿ ಯೂಸ್ ಮಾಡ್ಕೋಬೋದು. ಸಾಕು ಬಿಡಪ್ಪ, ಸಾಕು. ಮಸಾಲೆ ಐಟಮ್ ಏನೇ ಮಾಡಬೇಕಂದ್ರೂ ಕೊಬ್ಬರಿ ಬಿದ್ದರೆ ಚೆನ್ನಾಗಿರುತ್ತೆ. ಪ್ರತಿ ಸಾಂಬಾರಿಗೂ ಹಸಿ ಕೊಬ್ಬರಿ ಯೂಸ್ ಮಾಡೋದಷ್ಟು ಒಳ್ಳೆಯದೇ. ಇದು ಒಂದು ಕೊಬ್ಬರಿ, ಹಸಿ ಕೊಬ್ಬರಿ ಒಂದು ಕೊಬ್ಬರಿ ಆಗಿಬಿಟ್ಟಿದೆ. ರುಚಿಯಾಗಿರುತ್ತೆ. ಒಣ ಕೊಬ್ಬರಿ ಕೆಡೋದಿಲ್ಲ, ರಾತ್ರಿ ಹಳಸಲ್ಲ ಮತ್ತು ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ನಾನಿವಾಗ ಸಾಂಬಾರು ಮಾಡಿಬಿಡ್ತೀನಿ ಫ್ರೆಂಡ್ಸ್. ಸಾಂಬಾರಿಗೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ನಮ್ಮಮ್ಮಗೆ ದಿನ ಚಪಾತಿ ಬೇಕಂತೆ. ಚಪಾತಿ ಇಲ್ಲ ಮುದ್ದೆ ಬೇಕಂತ. ಅನ್ನ ಮುಟ್ಟೋದೇ ಇಲ್ಲ, ಅನ್ನ ಬೇಡ ಅಂತ ಹೇಳ್ತಾ ಇದ್ದಾರೆ ನಮ್ಮಮ್ಮಗೆ. ಆ್ಯಕ್ಚುಲಿ ಲೋ ಶುಗರ್ ಇರೋದು, ಯಾಕಷ್ಟು ಡಯಟ್ ಮಾಡ್ತಾರೋ ಗೊತ್ತಿಲ್ಲ. ಅನ್ನ ಅಗಿಯೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ. ಮೆತ್ತಗೆ ಮಾಡಿದ್ರು ಅನ್ನ ಬೇಡ, ನನಗೆ ಚಪಾತಿನೇ ಬೇಕು. ಚಪಾತಿ ಈಸಿ ಅಂತ ನಮ್ಮಮ್ಮಗೆ, ಅನ್ನ ತಿನ್ನೋದಿಕ್ಕೆ. ಸೊ ರೆಡಿ, ಸಾಂಬಾರು ರೆಡಿ ಆಯಿತು. ಫ್ರೆಂಡ್ಸ್, ಹಾಗೆ ನಮ್ಮ ಮನೇಲಿ ಇವಾಗ ನಮ್ಮದು ನಮ್ಮ ಅಪ್ಪ ಅಮ್ಮದು ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ಪ್ರಾಬ್ಲಮ್ ಇತ್ತು, ಅದೆಲ್ಲ ಸಾಲ್ವ್ ಆಗಿದೆ. ಸೊ ಇವಾಗ ನಾನು ಜಾಬ್ಗೆ ಹೋಗೋದಕ್ಕೆ ಇಬ್ಬರು ಒಪ್ಕೊಂಡಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ಮೇಲೆ ಬೇಗ ಇದ್ದು ಎಲ್ಲ ರೆಡಿ ಮಾಡಬೇಕು, ನಿಂಗೇನೇ ಬೇಕಿದ್ದರೂ ಹೆಲ್ಪ್ ಮಾಡ್ತೀನಿ ಅಂತ ಅಪ್ಪ ಅಮ್ಮ ಇಬ್ಬರು ಹೇಳಿದ್ದಾರೆ. ಹಾಗೆ ಕೆಲಸಕ್ಕೆ ಹೋಗು, ಯಾವಾಗಾದರೂ ಹೋಗಲೇಬೇಕು, ಇವಾಗಿಂದನೇ ಎಲ್ಲ ಕಲ್ತ್ಕೊ ಅಂತ ಅಂದ್ಬಿಟ್ಟು
ಹೇಳಿದ್ರು. ಸೊ ಇವಾಗ ಸದ್ಯಕ್ಕೆ ನಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಇದಿದ್ದು ಒಂದು ಸಣ್ಣ ಚಿಕ್ಕ ಪ್ರಾಬ್ಲಮ್ಮು, ಅದು ನಾವೇ ಸಾಲ್ವ್ ಮಾಡ್ಕೊಂಡ್ವಿ. ಸೊ ಇವಾಗ ಮನೇಲೆಲ್ಲ ಹ್ಯಾಪಿಯಾಗೇ ಇದ್ದೀವಿ. ಹೋಪ್ ಹಿಂಗೆ ಮುಂದುವರಿಲಿ ಅಂತ ಅಂದ್ಕೊಳ್ತೀನಿ. ಇದ್ದಾವೆ ಇನ್ನೂ ಬರ್ತವೆ ಪ್ರಾಬ್ಲಮ್ಸ್, ಅದು ಇದು ಕೆಲವೊಂದು ಬೇಡದಾಗಿರೋ ವಿಚಾರಗಳೆಲ್ಲ ಬರುತ್ತೆ. ಸೊ ಅದನ್ನು ಅವಾಗೆ ಸಾಲ್ವ್ ಮಾಡ್ಕೊಂಬಿಟ್ರೆ ಮುಗೀತು. ಸೊ ಇನ್ನೊಂದು ದಿನ ಇದೆ, ಆಮೇಲೆ ನಾನು ಮತ್ತೆ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಆವಾಗ ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅಂತ ನನಗಂತೂ ಗೊತ್ತಿಲ್ಲ. ಯಾಕಂತಂದರೆ ಇವಾಗ ಹೌಸ್ ವೈಫ್ ಆಗಿ, ಮದರ್ ಆಗಿ, ಹಾಗೆ BEd ಸ್ಟೂಡೆಂಟ್ ಆಗಿ, ಆಮೇಲೆ ಟೀಚರ್ ಆಗಿ, ಯೂಟ್ಯೂಬರ್ ಆಗಿ, ಸೊ ಇನ್ನೂ ಇಷ್ಟೆಲ್ಲ ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಟೈಮ್ ಆಗೋಲ್ಲ. ಯಾವುದಾದ್ರೂ ಒಂದು ಮಾಡ್ತಾಯಿದ್ರೆ ಅದಕ್ಕೆ ಅಂತ ಮಾಡಿದ್ರೆ ಟೈಮ್ ಇರುತ್ತೆ ಅದಕ್ಕೆ. ಸೊ ಇಷ್ಟೆಲ್ಲ ಮಾಡೋಕ್ಕೆ ನನಗೆ ಹೆಂಗೆ ಟೈಮ್ ಸಿಗುತ್ತೆ, ನಾನು ಹೇಗೆ ಟೈಮ್ನ ಮ್ಯಾನೇಜ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೂ ಪ್ಲ್ಯಾನ್ ಮಾಡಬೇಕು. ಅದೇ ಅಪ್ಪ ಹೇಳ್ದಂಗೆ ಒಂದೇ ಏಟಲ್ಲಿ 3 ಅಕ್ಕಿ ಹೊಡೆಯೋಕ್ಕೆ ಟ್ರೈ ಮಾಡ್ತಾಯಿದ್ದೀನೋ ಏನೋ ಗೊತ್ತಿಲ್ಲ. ಬಟ್ ಸಂದರ್ಭ ಹಂಗಿದೆ. ನಾನು ಏನು ಮಾಡಬೇಕಂತಂದರೆ ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೊಬೇಕು. ಇಲ್ಲಾಂದರೆ ಎಲ್ಲನೂ ಒಂದೇ ಒಟ್ಟಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಏನಾಗುತ್ತೆ ಮುಂದೆ ನೋಡೋಣ. ನನಗಂತೂ ತುಂಬಾ ಪ್ರೆಷರ್ ಇದೆ, ಬಟ್ ನಾನು ಪ್ರೆಷರ್ ತೊಗೊಬಾರ್ದು. ಸೊ ಪ್ರೆಗ್ನೆಂಟ್ ಆಗಿರೋದ್ರಿಂದ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋದಿರುತ್ತೆ, ಹೆಲ್ತ್ ನೋಡ್ಕೊಳ್ಳೋದಿರುತ್ತೆ. ಸೊ ನಾನು ಈ ಟೈಮಲ್ಲಿ ಯಾವುದೇ ಥರ ಪ್ರೆಷರ್ ತೊಗೊಬಾರ್ದು. ಸೊ ನಾನಂತೂ ಆರಾಮಾಗಿ ಕಾಮಾಗಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ಆ ಟೈಮ್ಗೆ ಗೋ ವಿತ್ ಫ್ಲೋ ಅಂತಾರಲ್ಲ, ಸೊ ಹಂಗೆ ಹೋಗ್ತಾಯಿದ್ದೀನಿ. ನೋಡೋಣ. ಒಂದು ಪ್ಲ್ಯಾನಿಂಗ್ ಇತ್ತು ಅಂದರೆ ಎಲ್ಲ ಈಸಿ ಆಗುತ್ತೆ. ಎಲ್ಲದಕ್ಕೂ ಟೈಮು ಓದ್ಕೊಳ್ಳೋಕ್ಕೆ, ಮಗು ನೋಡ್ಕೊಳ್ಳೋಕ್ಕೆ, ಮನೇಲಿ ಅಡುಗೆ ಮನೆ ಕೆಲಸ ಮಾಡೋಕ್ಕೆ, ಹೋಗಿ ಅಲ್ಲಿ ಟೀಚಿಂಗ್ ಮಾಡೋಕ್ಕೆ, ಲೆಸನ್ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ, ಎಲ್ಲದಕ್ಕೂ ಒಂದು ಟೈಮ್ ನಾನು ಮಾಡ್ಕೊಬೇಕು. ಸೊ ಅದನ್ನು ಪ್ಲ್ಯಾನ್ ಮಾಡ್ಕೊಬೇಕು. ಸೊ ಹಾಗೆ ನಾನು ಇಂಗ್ಲೀಷ್ ಬೇರೆ ಕಲಿಯೋಣ ಅಂತಿದ್ದೀನಿ. ನನಗೆ ಇಂಗ್ಲೀಷ್ ಬರೋಲ್ಲ ಅಂತಲ್ಲ, ಏನಾಗಿದೆ ಅಂತಂದರೆ ಇಲ್ಲಿ ಹಳ್ಳಿಗೆ ಬಂದಮೇಲೆ ಯಾರ ಹತ್ರನೂ ಇಂಗ್ಲೀಷ್ ಮಾತಾಡ್ದಿರ ಅದೊಂಥರ ಟಚಪ್ ಹೋಗ್ಬಿಟ್ಟಿದೆ. ಇವಾಗ ಸ್ಕೂಲಲ್ಲಿ ಹೋಗಿ ಮಕ್ಳ ಹತ್ರ ನಾನು ಕಾನ್ಫಿಡೆಂಟಾಗಿ ಇಂಗ್ಲೀಷ್ ಮಾತಾಡ್ತೀನ ಅನ್ನೋದು ಒಂದು ಕ್ವಶನ್ ಆಗಿದೆ. ಯಾರ ಹತ್ರ ಆದರೂ ಮಾತಾಡ್ತಾಯಿದ್ರೆ ಇಂಗ್ಲೀಷ್ ಬಂದ್ಬಿಡ್ತಾಯಿತ್ತು. ಇವಾಗ ಒಂದು ಸರಿ ಇವಾಗ ಇಂಗ್ಲೀಷ್ ಮಾತಾಡೋದನ್ನ ಕಲಿತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀನಿ. ಬರಲ್ಲ ಅಂತೇನಿಲ್ಲ, ಹಾಗಂತ ಎಲ್ಲ ಬರುತ್ತೆ, ಫುಲ್ಲು ಚೆನ್ನಾಗಿ ಮಾತಾಡ್ತೀನಿ ಅಂತಲೂ ಏನಲ್ಲ. ಅಟ್ಲೀಸ್ಟ್ ಇಂಗ್ಲೀಷು ಪ್ರಾಪರಾಗಿ ಮಕ್ಳಿಗೆ ಅರ್ಥ ಆಗೋ ಥರ ನಾನು ಕಾನ್ಫಿಡೆಂಟಿಂದ ಮಾತಾಡಬೇಕು. ಅದಕ್ಕೆ ಕೆಲವೊಂದು ಆ್ಯಪ್ ಕೂಡ ಡೌನ್ಲೋಡ್ ಮಾಡಿಕೊಂಡೆ, ಆಮೇಲೆ ವೀಡಿಯೋಸು ಕೂಡ ನೋಡ್ತಾ ಇದ್ದೀನಿ. ಸ್ಪೋಕನ್ ಇಂಗ್ಲೀಷ್ಗೆಲ್ಲ ಹೋಗೋಷ್ಟು ಟೈಮ್ ನನಗಿಲ್ಲ ಫ್ರೆಂಡ್ಸ್. ಯಾಕಂತಂದರೆ ಇಲ್ಲಿ ಹಳ್ಳಿ ಬೇರೆ, ಅದಕ್ಕೆ ಜಾಯ್ನ್ ಆಗಬೇಕು ಅಂತಂದರೆ ಅದಕ್ಕೂ ಒಂದು ಟೈಮ್ ಕೊಡಬೇಕು. ಇವಾಗ ನಿಮಗೆ ಗೊತ್ತಲ್ವಾ, ಸೊ ನಾನು ಪ್ರೆಗ್ನೆಂಟ್ ಬೇರೆ, ಹೆಲ್ತ್ ಬೇರೆ ಕೇರ್ ಮಾಡ್ಕೊಬೇಕು, ಮಗು ನೋಡ್ಕೊಬೇಕು, ಮನೇಲಿ ಅಡುಗೆ ಕೆಲಸ, ಮತ್ತು ಓದ್ಕೊಳ್ಳೋದಿರುತ್ತೆ BEdದು, ಆಮೇಲೆ ಟೀಚರಾಗಿ ಹೋಗ್ತಾಯಿದ್ದೀನಿ. ಸೊ ಲೆಸನ್ ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಬೇಕು, ಅದಕ್ಕೆ ಪ್ರಿಪೇರ್ ಆಗಬೇಕು ಟೀಚ್ ಮಾಡಬೇಕಂದ್ರೆ. ಸೊ ಇಷ್ಟೆಲ್ಲ ಇರೋದ್ರಿಂದ ನಾನು ಇಂಗ್ಲೀಷ್ನ ಆದಷ್ಟು ನಾನು ಮೂವೀಸ್ ನೋಡಿ, ವೀಡಿಯೋಸ್ ನೋಡಿ ಕಲಿತಾ ಇದ್ದೀನಿ. ನನಗೆ ಬಂದ್ಬಿಡುತ್ತೆ ಇಂಗ್ಲೀಷು, ಒಂಚೂರು ಟಚಪ್ ತೊಗೊಂಡ್ರು ಇಂಗ್ಲೀಷ್ ಬಂದ್ಬಿಡುತ್ತೆ. ಆದರೂ ಕೂಡ ನಾವೊಂದು ಕಾನ್ಫಿಡೆಂಟ್ ಆಗಿರ್ಬೇಕು. ನಮಗೇನಾದರೂ ಎಲ್ಲ ಗೊತ್ತಿದೆ, ಅದ್ರ ಬಗ್ಗೆ ಚೆನ್ನಾಗಿ ಬರುತ್ತೆ ಅಂದಾಗ ಅವಾಗಿರೋ ಕಾನ್ಫಿಡೆಂಟೇ ಬೇರೆ. ಒಂದು ಸ್ವಲ್ಪ ಡೌಟಲ್ಲಿದ್ದಾಗ ಅವಾಗಿರೋ ನಮ್ಮ ಕಾನ್ಫಿಡೆಂಟೇ ಬೇರೆ. ನಾವೆಲ್ಲೇ ಹೋದ್ರೂ ಕೂಡ ನಮ್ಮ ಕಾನ್ಫಿಡೆಂಟೇ ನಮ್ಮನ್ನು ಅಲ್ಲಿ ಸರ್ವೈವ್ ಆಗೋಕ್ಕೆ ಚಾನ್ಸಸ್ ಸಿಗುತ್ತೆ. ಸೊ ನಾನು ಅಲ್ಲಿ ಕಾನ್ಫಿಡೆಂಟಿಂದ ಧೈರ್ಯವಾಗಿ ನಿಂತ್ಕೊಬೇಕು ಅಂತಂದರೆ ನನಗೆ ಪ್ರಾಕ್ಟೀಸ್ ಆಗಬೇಕು, ನಾನು ಕಲ್ತ್ಕೊಬೇಕು. ಸೊ ನನಗೆ ಆ ನಾಲೆಡ್ಜ್ ಇರಬೇಕು. ಸೊ ಅದಕ್ಕೆ ಇಂಗ್ಲೀಷ್ ಕಲಿತಾ ಇದ್ದೀನಿ. ಸೊ ಅದಕ್ಕೆ ಅಂತಲೇ ಲಾಗ್ಸು, ಮೂವೀಸು ಎಲ್ಲ ಇಂಗ್ಲೀಷಲ್ಲೇ ನೋಡ್ತಾ ಇದ್ದೀನಿ. ಸೊ ಇಂಗ್ಲೀಷು ಕಲ್ತ್ಕೊತಾರೆ. ಒಂದು 2-3 ದಿನದಿಂದ ಇಂಗ್ಲೀಷ್ ಬಗ್ಗೆ ನಾನು ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೀನಿ. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ನನ್ನ ಡೈಲಿ ರೊಟೀನ್ ಆಗೋಗ್ಬಿಟ್ಟಿದೆ ಇವಾಗ. ಸೊ ನಾನೆಲ್ಲ ಶೇರ್ ಮಾಡ್ಕೊಳ್ಳೋದ್ರಿಂದ ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡ್ತೀರಾ, ಮಿಸ್ ಮಾಡ್ತೀರಾ, ವೀಡಿಯೋ ಪೂರ್ತಿ ನೋಡಿ. ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಯಾವ ಥರ ವೀಡಿಯೋ ಬೇಕು, ನಿಮ್ಮ ಅನಿಸಿಕೆ ಏನು ಅಂತೆಲ್ಲ, ನಿಮ್ಮ ಅಭಿಪ್ರಾಯಗಳನ್ನೆಲ್ಲ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ, ನೋಡ್ತಾ ಇದ್ದೀನಿ. ಅಮ್ಮು, ಇವತ್ತು ಸ್ಕೂಲ್ ಹೆಂಗಿತ್ತು? ಚೆನ್ನಾಗಿತ್ತಾ? ಏನು ಚೆನ್ನಾಗಿಲ್ಲ, ಗಲೀಜಿತ್ತು? ಯಾಕಮ್ಮ ಚೆನ್ನಾಗಿಲ್ಲ, ಗಲೀಜಿತ್ತು? ಓ, ಹಂಗೆ ಹೇಳಬಾರ್ದು. ಸ್ಕೂಲ್ಗೆ ಹೋಗ್ಬೇಕು ದಿನ.
ಅಲ್ಲಿ ನಿನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವಾ, ಕ್ಲೀನ್ ಮಾಡ್ತಾರೆ ಬಿಡು, ಎಲ್ಲ ಕ್ಲೀನ್ ಮಾಡ್ತಾರೆ. ನೀನು ಕ್ಲೀನಾಗಿರಬೇಕು. ನೀನೇನು ಮಾಡಿದೆ ಸ್ಕೂಲಲ್ಲಿ ಹೇಳು? ಅಮ್ಮ ಅಕ್ಕ ಹೊಡಿತಾ ನಿನಗೆ? ನೀನು ಮಿಸ್ಸಿಗೆ ಹೇಳಬೇಕು ತಾನೇ. ಎಲ್ಲಿ ಹೊಡಿತು ಅಮ್ಮ ಅಕ್ಕ ನಿಂಗೆ? ಎಲ್ಲಿ ಹೊಡಿತು? ನಿನ್ನ ಮಿಸ್ಸಿಗೆ ಹೇಳ್ಬೇಕು ತಾನೇ. ಅಮ್ಮಂಗೆ ಹೇಳ್ತೀನಿ ಅನ್ಬೇಕಿತ್ತು. ಹೊಡಿಬೇಡ ಅಂತ ಹೇಳ್ಬೇಕಿತ್ತು ನೀನು ಅಮ್ಮಗೆ. ಬೇಡ, ನೀನು ಮಿಸ್ಸಿಗೆ ಹೇಳು ಸಾಕು, ಮಿಸ್ಸು ಬೈತಾರೆ. ನಾನು ಮಾತಾಡ್ತೀನಿ ಬಿಡು ಅವಳ ಹತ್ರ. ಯಾಕೆ ಹೊಡಿಯೋದು ನೀನು ನನ್ನ ಮಗಳಿಗೆ ಅಂತ ಕೇಳ್ತೀನಿ. ಅವಳಿಗೆ ಬೈತೀನಿ ಬಿಡು, ಆಯಿತಾ? ಓಕೆ. ಬುದ್ಧಿ ಹೇಳ್ತಾರೆ. ಅವ್ರ ಅಮ್ಮಗೆ ಹೇಳಿದ್ರೆ ಅವಳಿಗೆ ಬುದ್ಧಿ ಹೇಳ್ತಾರೆ, ಹೊಡಿಬಾರ್ದು ಅಂತ. ಸರಿನಾ? ನಂಗೆ ಹೊಡಿಬೇಡ, ನಾನು ಮಿಸ್ಸಿಗೆ ಹೇಳ್ತೀನಿ, ನಿಮ್ಮ ಅಮ್ಮಗೆ ಹೇಳ್ತೀನಿ. ಹೇಳೋಣ ಬಿಡು, ಅವ್ರ ಅಮ್ಮಂಗೆ ಹೇಳೋಣ. ಮತ್ತೆ ನೀನು ಸ್ಕೂಲಲ್ಲಿ ಏನು ತಿಂದೆ? ಬೂವ ತಿಂದ? ಏನು ತಿಂದೆ? ವೆರಿ ಗುಡ್. ಆಟ ಆಡ್ಕೊಂಡ ಚೆನ್ನಾಗಿ ಸ್ಕೂಲಲ್ಲಿ? ದಿನ ಹೋಗ್ತೀಯ ಸ್ಕೂಲಿಗೆ? ಅಲ್ಲಿ ಸ್ಕೂಲಿಗೆ ಬಿಟ್ಟಾಗ ನೀನು ಅಳಬಾರ್ದಮ್ಮ, ಅಲ್ಲಿ ಯಾರೂ ಹಂಗೆ ಅಳಲ್ಲ, ನೀನೇ ಅಳ್ತೀಯ. ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಬಂದುಬಿಡ್ಬೇಕು, ಅಳಬಾರ್ದು ನೀನು. ಓಕೆನಾ? ಆಗೋಯ್ತಾ? ವೆರಿ ಗುಡ್. ಇನ್ನೂ ಬೇಕಾ? ಬೇಡವಾ? ಬಾ, ನಿನ್ನ ಕೈ ತೊಳಸಿ ಮುಚ್ಚಿ ತೊಳಸ್ತೀನಿ ಬಾ. ಹಂಗೆಲ್ಲ ಮಾಡಬಾರ್ದು. ಅಗಿ ಚೆನ್ನಾಗಿ ಅಗಿದೋ ನುಂಗಬೇಕು. ಅಗಿಬೇಕು ಹಂಗೆ. ಗುಡ್ ಗರ್ಲ್. ಜಡೆ ಯಾರು ಹಾಕಿದ್ದು ನಿಂಗೆ? ಅಮ್ಮಲ್ಲ ಆಂಟಿ ಹಾಕಿದ್ದ? ಮಿಸ್ ಅನ್ಬೇಕು ನೀನು. ಬಾ, ಕೈ ತೊಳಸ್ತೀನಿ ಬಾ. ಫ್ರೆಂಡ್ಸ್, ಇವಾಗ ಈವ್ನಿಂಗ್ ಆಗಿದೆ. ಸೊ ಮುಖ ತೊಳ್ಕೊಂಡು ತಲೆ ಬಾಚ್ಕೊಂಡು ರೆಡಿಯಾಗಿದ್ದೀನಿ. ಇವತ್ತೇನೋ ನನ್ನ ಹಸ್ಬೆಂಡು ನನಗೆ ಹೂವು ತಂದುಕೊಟ್ಟಿದ್ದಾರೆ. ಎಷ್ಟು ತಿಂಗಳುಗಳಾದ ಮೇಲೆ ನನಗೆ ಒಂದು ಮಲ ಹೂವು ತಂದುಕೊಟ್ಟಿದ್ದಾರೆ ನನಗೆ. ಶಾಕ್ ಆಗಿಬಿಟ್ಟೆ, ಖುಷಿನೂ ಆಗಿಬಿಟ್ಟೆ. ಸೊ ಗಮ್ಮಂತ ಇದೆ. ಮಲ್ಲಿಗೆ ಹೂವು. ಸೊ ನನ್ನ ಹತ್ರ ಪ್ಲಾಸ್ಟಿಕ್ ಹೂವುಗಳಿತ್ತು, ಅದನ್ನೇ ಮುಟ್ಕೊತಾ ಇದ್ದೆ ಯಾವಾಗಾದ್ರೂ ಹೂವು ಮುಟ್ಕೊಬೇಕು ಅನಿಸ್ದಾಗ. ಸೊ ಇವತ್ತು ನನ್ನ ಹಸ್ಬೆಂಡ್ ತಂದುಕೊಟ್ಟಿದ್ದಾರೆ. ಸೊ ಇದನ್ನ ಹೂವು ಮುಟ್ಕೊತೀನಿ, ನೋಡೋಣ ಹೇಗೆ ಕಾಣುತ್ತೆ ಅಂತ. ಹೆಣ್ಮಕ್ಳು ಹೂವು ಮುಟ್ಕೊಂಡ್ರೆ ಲಕ್ಷಣನೇ ಲಕ್ಷಣ, ಚೆನ್ನಾಗಿ ಕಾಣ್ತಾರಲ್ವ ಫ್ರೆಂಡ್ಸ್? ಸೊ ಹೂವು ಮುಟ್ಕೊಳ್ಳೋಣ. ಚೆನ್ನಾಗಿದೆ. ಸೊ ನಾನು ಇವತ್ತು ರೀಲ್ಸ್ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ, ಲೇಟ್ ಆಗೋಯ್ತು. ಸೊ ಇವಾಗ ಒಂದೆರಡು ರೀಲ್ಸ್ ಮಾಡಿಬಿಡ್ತೀನಿ. ಏನು ಸಮಾಚಾರ? ಏನಾಯಿತು? ರೀಲ್ಸ್ ಮಾಡ್ತಿದ್ದೆ, ಕರೆದ್ರೆ ಬಂದ್ಬಿಟ್ಟೆ. ಎಲ್ಲಿಗೆ ಹೋಗ್ಬೇಕು? ಯಾವುದು ಆಗಿಲ್ಲ, ಬೇಸಕ್ಕಿಟ್ಟಿದ್ದೀನಿ. ಮಾಡೋಣ ಇವಾಗ. ಏನು ಹಂಗೆ ಇದ್ರಲ್ಲಿ ಕುತ್ಕೊಂಡ್ಬಿಟ್ಟು, ಕಾರಲ್ಲಿ ಕುತ್ಕೊಂಡ್ಬಿಟ್ಟು ಆಯ್ತಾ ಅಂತ ಕೇಳ್ತಿದ್ದಾರೆ. ಹಂಗೆ ಹೋಗ್ಬಿಡಕ್ಕ? ಏನ್ರಿ ಇವತ್ತು ಕ್ಲೀನ್ ಕೃಷ್ಣಪ್ಪ ಆಗಿದ್ದೀರಾ? ಗಡ್ಡ ಮೀಸೆಲ್ಲ ಹೋಯ್ತು, ಡಿಫ್ರೆಂಟಾಗಿ ಕಾಣ್ತಾ ಇದ್ದೀರಾ. ನೆನ್ನೆವರೆಗೂ ಹೆಂಗಿದ್ರಿ, ಇವಾಗ ಹೆಂಗಿದ್ದೀರಾ? ನೆನ್ನೆ ಕಾಡು ಪಾಪ, ಇವಾಗ ಚಿಕ್ಕ ಪಾಪ. ಅದೊಂಚೂರು ಗಡ್ಡ ಬರೋವರೆಗೆ ಹಂಗೆ ಕಾಣ್ತೀರ, ಚಿಕ್ಕ ಮಗು ಥರ. ಅಮ್ಮ, ಅಪ್ಪ ಹೆಂಗೆ ಕಾಣ್ತಾ ಇದೆ? ಯಾವ ಥರ? ಗುಂಡು ಥರ ಕಾಣ್ತಾ ಇದ್ದೀರಂತೆ. ಕರೆಕ್ಟಾಗಿ ಹೇಳೋಳೆ ಪಾಪ. ಬಾಮ, ನಾವು ಮಾಡೋಣ ಬಾಮ. ಟಿಶ್ ಹೆಂಗೆ ನಾವು ಐಫೈ ಹೆಂಗೆ? ಇಳಿರಿ, ನಾನೇ ಓಡಿಸ್ಕೊಂಡು ಹೋಗ್ತೀವಿ. ಅಮ್ಮ, ನಾವಿಬ್ರು ಹೋಗೋಣ.
ಅವ್ರು ಕೂಡ ನಮ್ಮ ಕೈಯಲ್ಲ ನೀನು ಓಡಿಸೋದು. ಹಂಗೇನಿಲ್ಲ, ಕಲಿಯೋವ್ರಿಗಷ್ಟೇ ಬ್ರಹ್ಮ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ. ನಾನು ಕಾರ್ ಕಲಿತೀನಿ, 10 ದಿನ ಕರೆಕ್ಟಾಗಿ ಕಲಿಸ್ರಿ. ಫಸ್ಟ್ ಕಾರ್ನ ಎತ್ತೋದು ಕಲ್ತು ಕಾರನ್ನ ಎತ್ತಬೇಕಾ? ಯಾಕೆ? ಕಲ್ವಿ ಅದಕ್ಕೆ ಕಲಿಯೋದು ಕಾರ್ ಯಾಕೆ ಎತ್ತಬೇಕು? ಅಷ್ಟೇ. ಹೇಳ್ಕೊಡಿ ನನಗೆ. ಹಾಂ, ನಂಗೆ ಕುತ್ಕೊಳ್ಳಲ್ವೇ? ನಾನು ಕುತ್ಕೊಳ್ಳಲ್ಲ. ಸರಿ. ಯಾವಾಗಲೂ ಡುರ ಡುರ ಅಂತ ಇದೆಯಾ? ಮನೇಲಿ ಇರಬೇಕು ಅನ್ಸಲ್ಲ ನನಗೆ, ಕಾರಲ್ಲಿ ತಿರುಗ್ತಾ ಇರಬೇಕು. ಸರಿ, ಕುತ್ಕೊಳ್ಳೋಣ. ಇಲ್ಲ, ನಂಗೆ ಜಾಗ ಬಿಡು. ನನ್ನ ಮಗಳಿಗೆ ಯಾವಾಗಲೂ ಕಾರಲ್ಲಿ ತಿರುಗ್ತಾ ಇರಬೇಕು. ಡ್ರೈವರ್ ಆಗ್ಬಿಡ ನೀನು. ಕುತ್ಕೊಳ್ಳಮ್ಮ. ತಲೆ ಎತ್ತಿ ಮೇಡಮ್. ಏನಕ್ಕೆ ಇವಾಗ ಎಲ್ಲಿ ಹೋಗ್ತಾ ಇದೀವಿ? ತಮಿಳ್ನಾಡು. ನಮ್ಮ ಮನೇಲಿ ಕಾರ್ ಇರೋದು ನಾವು ಅಲ್ಲಿ ಇಲ್ಲಿ ಟ್ರಿಪ್ ಹೊಡಿಯೋಕ್ಕಲ್ಲ, ಇಲ್ಲೇ ನಮ್ಮ ಮನೆ ಸುತ್ತಾಡಕ್ಕೆ, ರೌಂಡುಗಳು ಹೊಡಿಯೋಕ್ಕೆ ಅಲ್ವೇನ್ರಿ? ಹೌದು, ಏನೋ ಹೆಂಡತಿ ಮೇಲೆ ಪ್ರೀತಿ ಬಂದ್ಬಿಟ್ಟಿದ್ಯಾ? ಅಪರೂಪಕ್ಕೆ ಹೂವು ತಂದ್ಕೊಟ್ಟಿದ್ದೀರಾ? ನೀನು ಕೊಡಬಾರ್ದೇನು? ಅಲ್ಲ, ನನ್ಗೆ ಶಾಕ್ ಆಗೋಯ್ತು. ಬೇರೆಯವ್ರು ಹೆಂಡತಿ ಕೊಟ್ರೆ ತಪ್ಪು ಬೀಳ್ತವೆ ಚರ್ದಿಯಾಗಿ. ಇಲ್ಲ, ಅಲ್ಲ, ಈ ಹಳ್ಳಿಯಲ್ಲಿ ಎಲ್ಲ ಪರಕೆಗಳು ತಗೊಂಡೆ ಹೊಡಿಯೋದು. ಅಲ್ಲ ಏನ್ರಿ, ಪ್ರೀತಿ ಜಾಸ್ತಿ ಆಗೋಯ್ತಾ ಇಲ್ಲ ದುಡ್ಡು ಜಾಸ್ತಿ ಆಗೋಯ್ತಾ? ಇಲ್ಲ ಅಂತಂದ್ರೆ ಹೂವು ಮಾರೋರ ಹತ್ರ ಹೂವು ಜಾಸ್ತಿ ಆಯ್ತಾ? ಏನು ಜಾಸ್ತಿ ಆಯ್ತು ಅಂತ ನನಗೆ ಇವಾಗ ಹೂವು ತಂದ್ಕೊಟ್ಟಿದ್ರ ಹೇಳಿ. ಅಲ್ಲ, ತಂದ್ಕೊಡ್ದಲ್ಲೇ ಇದ್ರೆ ತಂದ್ಕೊಡ್ಲಿಲ್ಲ ಅಂತೀರಾ? ತಂದ್ಕೊಟ್ರೆ ಹಿಂಗೆ. ಅಲ್ಲ, ಅದು ಒಂಥರ ಸಡನ್ ಶಾಕು. ಏನು ನಮ್ಮ ಹಸ್ಬೆಂಡ್ ತಂದ್ಕೊಟ್ಬಿಟ್ಟಿದ್ರಲ್ಲ ಹಂಗೆ. ಯಾರದು? ಕೂತ್ರು ಬಿಡ್ಡ. ಹಾಯ್, ನೀನ್ ಮಾಡು. ಹಾಯ್ ಮಾಡು. ಹಾಯ್ ಮಾಡು. ನೋಡು ಪಾಪು, ಹಾಯ್ ಮಾಡು. ಹಾಯ್ ಮಾಡು. ಮಾಡು ಹಾಯ್ ಮಾಡು ಬೇಕೆಗೆ. ಮಾಡು. ನೋಡು, ಹೊಟ್ಟೋಗ್ತಾ ಇದ್ದಾವೆ. ಅಮ್ಮ ಕುರಿ ಬೇಕಾ ನಿಂಗೆ? ಏನಕ್ಕೆ ಬೇಕೋ ಕುರಿ? ಏನಕ್ಕೆ ಬೇಕೋ? ಆಟ ಆಡಕ್ಕೆ ಕುರಿ ಬೇಕಾ? ಸರಿ ಬಿಡು, ಒಂದು 4-5 ತಕ್ಕೊಡೋಣ. ಮೇಯ್ಸದೆ. ಆಟ ಆಡ್ತಾಳಂತೆ. ಇಲ್ಲ, ಮೇಯಿಸ್ತಾಳೆ. ಇಲ್ಲ, ನೀನು ಮೇಯಿಸ್ತೀಯ. ಸ್ಕೂಲ್ಗೆ ಏನಕ್ಕೆ ಹೋಗಲ್ಲ? ಹೋಗ್ಲಲ್ಲ, ಕಮ್ಮಿ ಆಗ್ಬಿಟ್ಟೈತೆ ಇಲ್ಲಿ. ಹಂಗೆ ನಮ್ಮಂಥವ್ರು ಬಂದು ಕಿತ್ಕೊಂಡು ಹೋಗಿ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇನ್ನೇನಾಗುತ್ತೆ? ಅಲ್ಲಿ ದೆವ್ವ ಇದೆ ಅಂತೆ, ನಿಮ್ಗೆ ಗೊತ್ತಾ? ಅಲ್ಲಿ ದೊಡ್ಡ ದೆವ್ವ ಇದೆ ಅಂತೆ. ನಂಗೆ ಕೂಡ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ನೀವು ದೆವ್ವ ಎಲ್ಲ ನಂಬ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ ತಿಳಿಸಿ. ಯಾಕಂತಂದರೆ ದೆವ್ವಗಳನ್ನ ನೋಡಿರೋರು ಇದ್ದಾರೆ, ನಮ್ಮ ಮನೇಲೇ ಇದ್ದಾರೆ. ನಮ್ಮ ಅಪ್ಪ ಅಮ್ಮನೇ ದೆವ್ವ ನೋಡಿದ್ದಾರೆ. ಸೊ ಅದು ಒಂದು ದೊಡ್ಡ ಸ್ಟೋರಿ. ನಾನು ಕೂಡ ನೋಡಿದ್ದೀನಿ. ಏನ? ದೆವ್ವನ. ಎಲ್ಲಿ? ಡೈಲಿ ನೋಡ್ತಾನೆ ಇದ್ದೀನಿ. ಗೊತ್ತಾಯ್ತು ಬಿಡಿ, ನೀವು ಹೇಳೋ ದೆವ್ವ ಯಾವುದು ಅಂತ. ನೀನೇ. ಅಲ್ಲ, ಅಷ್ಟೇ, ಮದುವೆ ಆದ್ಮೇಲೆ, ಮದುವೆ ಆಗಿ 3 ವರ್ಷ ಆದ್ಮೇಲೆ ಪ್ರತಿಯೊಬ್ಬರಿಗೂ ಅಷ್ಟೇ ತನ್ನ ಹೆಂಡತಿ ದೆವ್ವ ಥರನೇ ಕಾಣೋದು. 3 ವರ್ಷಕ್ಕ? ನಿಮ್ಗೆ 1 ವರ್ಷಕ್ಕೆನಾ? ನೀವು ಎಕ್ಸ್ಪ್ರೆಸ್ ಬಿಡಿ. ಮದುವೆಗಿಂತ ಮುಂಚೆ ನನ್ನ ದೇವತೆ ಅದು ಇದು ಅಂತ ಅಂದ್ಬಿಟ್ಟು ಹಾಡುಗಳಾಡೋದು, ಇವಾಗ ದೆವ್ವ ಅನ್ನೋದು. ಇವ್ರನ್ನೇನ್ ಮಾಡ್ಬೇಕು? ಬಿತ್ತು ಎಳೆಯಲ್ಲಿ ಸರಿಯಾಗಿ ಬಿತ್ತಕಂದ? ಇಲ್ಲ. ಸೊ ಹಿಂಗೆ ಇಷ್ಟು ದೂರ ಬಂದು ಒಂದು ರೌಂಡ್ ಹೊಡ್ಕೊಂಡು ವಾಪಸ್ ಮನೆಗೆ ಹೋಗ್ತೀವಿ. ಏನು ಅಂತಂದರೆ ಕಾರ್ ಇದೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ತೋರಿಸೋದಷ್ಟೇ. ನಾವು ಎಲ್ಗೂ ಹೋಗಲ್ವಲ್ಲ, ಅದಕ್ಕೆ ಇಲ್ಲೇ ರೌಂಡ್ ಹಾಕ್ಸ್ತಾರೆ ನಮ್ಮೂರು. ಸಾಕು. ಎಲ್ಲಾದರೂ ಕರ್ಕೊಂಡು ಹೋದ್ರೆ ತಾನೇ. ಕಾರ್ ಇಟ್ಕೊಂಡಿರೋದಕ್ಕೂ ಒಂದು ಬೆಲೆ ಗೌರವ ಎಲ್ಲ. ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಕೇಳಿದ್ರ ನೋಡಿ, ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲ ಕಡೆ ಹೋಗ್ಬೋದಿತ್ತು, ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಆದರೂ ಎಲ್ಲೈತೆ ನಮ್ಮ ಹತ್ರ, ಗಂಟು ಚೆನ್ನಾಗಿತ್ತು ಅಂದರೆ ಹೋಗ್ಬೋದು. ನಮ್ಮವ್ರಿಗೆ ನೋಡಿ ಇಷ್ಟು ವರ್ಷ ಆಗಿದೆ ಕಾರ್ ಓಡ್ಸೋಕ್ಕೆ, ಕಾರ್ ಟರ್ನ್ ಮಾಡೋಕ್ಕೆ ಬರ್ತಾ ಇಲ್ಲ.
ನನ್ಗೆ ಹೇಳ್ಕೊಟ್ಬಿಟ್ರಿ ಆರಾಮಾಗಿ ನೀವು ಮಲ್ಕೊಳ್ರಿ, ನಾನು ಕಾರ್ ಓಡಿಸ್ಕೊಂಡು ಹೋಗ್ತೀನಿ. ಈಗ ಇನ್ಯಾರು ಟರ್ನ್ ಮಾಡಿದ್ರು ನಿಮ್ಮ ತಾತ ಮಾಡಿದ್ರು. ನಮ್ಮ ತಾತ ಸುದ್ದಿಗೆ ಬರಬೇಡಿ. ನಮ್ಮ ತಾತ ಎಲ್ಲ ಯಾರೂ ಇಲ್ಲ, ಬದುಕಿಲ್ಲ. ಸತ್ತೋರ್ ಬಗ್ಗೆ ಮಾತಾಡಬಾರ್ದು. ನಾನು ಹೇಳೇ ಇಲ್ಲ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ. ನಾನು ಇಷ್ಟು ದಿನಗಳಲ್ಲಿ ಇವತ್ತೇ ಒಂದು ಸ್ವಲ್ಪ ಬೆಟರಾಗಿ ಚೆನ್ನಾಗಿ ಕಾಣ್ತಾರೆ ಅಲ್ವೇನ್ರಿ? ನೀನು ಹೇಳ್ಕೊಂಡಿದ್ದೀನಿ. ಅಲ್ಲ ಇವತ್ತೇ ನನ್ನ ದೆವ್ವ ಅಂತಿದ್ದೀರಾ, ಇನ್ನೇನು ಹೇಳಬೇಕು? ಈ ದೇವತರನೇ ಕಾಣ್ತಾ ಇದ್ದೆ. ನೋಡಿ ಭಯ ಪಟ್ಬಿಡ್ತೀಯ ಬಿಡಪ್ಪ. ಮೊದಲೇ ರಾತ್ರಿ ಹೊತ್ತು ನಿದ್ದೆ ಕೊಡಲ್ಲ ಇವಳೇನಾದ್ರು ಭಯ ಪಟ್ಕೊಂಡ್ರೆ ಇನ್ನು ರಾತ್ರಿ ಎಲ್ಲ ನಿದ್ದೆ ಇಲ್ಲ ನನಗೆ. ಅಷ್ಟೇ, ಮನೆ ಬಂತು. ಏನಿದೆ ದೇವತರ ರಾಕ್ಷಸಿ ಥರ. ಫ್ರೆಂಡ್ಸ್ ಬಾಯ್, ಇನ್ಮೇಲೆ ಲಾಗ್ ಮಾಡಲ್ಲ ಅಷ್ಟೇ. ಸೊ ಫ್ರೆಂಡ್ಸ್, ಇವಾಗ ಮನೇಲೇ ಪಾನಿಪುರಿ ಎಲ್ಲ ರೆಡಿ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೀನಿ, ಇರ್ರಿ ಎಲ್ಲ ಮಾಡಿ ಇಟ್ಬಿಡಿ, ವೀಡಿಯೋ ಮಾಡ್ತೀನಿ ಅಂತ. ಇಲ್ಲ, ಅವ್ರಿಗೆ ಪಾನಿ ತುಂಬ ಇಷ್ಟ ಆಗ್ಬಿಟ್ಟಿದೆ, ಪಾನಿಪುರಿ ಸಖತ್ ಇಷ್ಟ ಆಗೋಗಿದೆ. ಹಂಗೆ ಮಾಡ್ತಾಯಿದ್ದಾರೆ, ಹಂಗೆ ತಿಂತಾಯಿದ್ದಾರೆ. ಇನ್ನು ಹಿಂಗೆ ಬಿಟ್ಟರೆ ಖಾಲಿ ಆಗಿಬಿಡುತ್ತೆ ಅಂತ ನಾನು ಹಂಗೆ ಮಾಡ್ಕೊಂಡು ಹಂಗೆ ತಿಂದ್ಬಿಟ್ಟೆ. ಸೊ ಪಾನಿಪುರಿ ತುಂಬ ಚೆನ್ನಾಗಿ ಬಂದಿತ್ತು. ಮಸಾಲೆ ಪುರಿಗೆ ನಾನು ಮಸಾಲೆ ಜಾಸ್ತಿ ಮಾಡಲಿಲ್ಲ, ಅದೊಂದು ಪ್ರಾಬ್ಲಮ್ಮು. ಸೊ ನಾವೆಲ್ಲ ಪಾನಿಪುರಿನೇ ತಿಂದ್ವಿ. ಪಾನಿ ಮಾತ್ರ ಚೆನ್ನಾಗಿ ಮಾಡಿದ್ದೆ ಅಂತ ಹೇಳ್ತಾಯಿದ್ರು ಅಪ್ಪ ಮತ್ತು ನಮ್ಮವ್ರು ಇಬ್ಬರು ಹೇಳ್ತಾಯಿದ್ರು ಚೆನ್ನಾಗಿ ಮಾಡಿದ್ಯಾ ಅಂತ ಅಂದ್ಬಿಟ್ಟು. ಸೊ ಖುಷಿ ಆಯಿತು. ನನ್ನ ಹಸ್ಬೆಂಡಿಗೂ ತಿನ್ನಲ್ಲ ಅಂದವರು ಇಷ್ಟಪಟ್ಟು ತಿಂದಿದ್ದಕ್ಕೆ ಖುಷಿ ಆಯಿತು. ಇನ್ಮೇಲೆ ಮಾಡಿಕೊಂಡ್ರೆ ಪಾನಿಪುರಿನೇ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ಸೊ ಪಾನಿ ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ಫ್ರೆಂಡ್ಸ್, ಇಷ್ಟ ಇವತ್ತಿನ ಲಾಗ್. ಈ ಲಾಗ್ ನಿಮ್ಗೆ ಇಷ್ಟ ಆಯಿತಾ? ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.